ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ IAS. ದಿಸ್ ಈಸ್ ಮಂಜುನಾಥ್ ಮುದೋಳ್. ಈ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ನ್ಯೂಸಲ್ಲಿ ಇರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ದಿಸ್ ಟಾಪಿಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ಲಿಮ್ಸ್ ಆ್ಯಂಡ್ ಮೇನ್ಸ್ ಆ್ಯಂಡ್ ಆಲ್ಸೋ ಫಾರ್ ಅದರ್ ಎಕ್ಸಾಮ್ಸ್ ಆಲ್ಸೋ. ಸೊ ಟಾಪಿಕ್ ಏನಂತಂದರೆ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್. ಸೊ ಇತ್ತೀಚೆಗೆ ಏನಾಗಿರುತ್ತೆ, ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ದೇ ಫೌಂಡ್ ಇನ್ ಈಜಿಪ್ಟ್. ಸೊ ಇದರ ಅರ್ಥ ಇಂಡಿಯಾದ ಏನು ಸ್ಕ್ರಿಪ್ಟ್ ಇದೆ, ಲ್ಯಾಂಗ್ವೇಜ್ ಇದೆ, ಈ ಇಂಡಿಯನ್ ಸ್ಕ್ರಿಪ್ಟ್ ಮತ್ತು ಲ್ಯಾಂಗ್ವೇಜಲ್ಲಿ ಬರೆದಿರ್ತಕ್ಕಂಥ ಇನ್ಕ್ರಿಪ್ಷನ್ಸ್ ಏನಿದೆ ಅದು ಈಜಿಪ್ಟ್ನ ವ್ಯಾಲಿ ಆಫ್ ಕಿಂಗ್ಸ್ ಟಾಂಬಲ್ಲಿ ಕಂಡು ಬಂದಿದೆ. ಸೊ ಯಾವ ಲ್ಯಾಂಗ್ವೇಜ್ ಇನ್ಕ್ರಿಪ್ಷನ್ಸ್ ಇದೆ, ಸೊ ಅದರ ಇಂಪಾರ್ಟೆನ್ಸ್ ಏನು, ಅದು ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಏನಿರುತ್ತೆ, ಸೊ ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಈ ಈಜಿಪ್ಟ್ನ ಫೆರೋಸ್ ಟಾಂಬ್ಸ್ ಏನಿದೆ, ಈ ಫೆರೋಸ್ ಟಾಂಬ್ಸ್ನ ಸ್ಟಡಿ ಮಾಡಬೇಕಾದ್ರೆ ಸೊ ದ ಹಿಸ್ಟೋರಿಯನ್ಸ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ದೇ ಫೌಂಡ್ Tamil, Sanskrit and Prakrit names written on the walls of Egyptian pharaoh's tombs. ಫೆರೋಸ್ ಈಜಿಪ್ಟಲ್ಲಿ ಇರ್ತಕ್ಕಂಥ ಫೆರೋಸ್ ಟಾಂಬ್ಸ್ ಏನಿದೆ, ಈ ಫೆರೋಸ್ ಟಾಂಬ್ಸ್ನ ವಾಲ್ಸ್ ಮೇಲೆ ತಮಿಳ್, ಸಂಸ್ಕೃತ್ ಮತ್ತು ಪ್ರಾಕೃತ್ ಭಾಷೆಗಳಲ್ಲಿ ಬರೆದಿರ್ತಕ್ಕಂಥ ಹೆಸರುಗಳು ಪತ್ತೆಯಾಗಿವೆ. ಸೊ ಅದು ಏನಿದೆ ಡೀಟೇಲ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಇಮೇಜ್ ಆಫ್ ದಿ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್. ಸೊ ಇಲ್ಲಿ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿ ಬರೆದಿರ್ತಕ್ಕಂಥ ಒಂದು ಹೆಸರನ್ನು ನಾವು ನೋಡ್ತಾ ಇದ್ದೀವಿ. So these inscriptions, they are in Tamil Brahmi inscriptions. So this was the latest discovery inside the Egyptian tombs, and this indicates the presence of Indian visitors. They may be Indian visitors or Indian traders. ಅಂದರೆ ಇಂಡಿಯಾದಿಂದ ಹೋಗಿರ್ತಕ್ಕಂತಹ ಟೂರಿಸ್ಟ್ ಇರ್ಬೋದು ಅಥವಾ ಟ್ರೇಡರ್ಸ್, ವ್ಯಾಪಾರಸ್ಥರು ಇರ್ಬೋದು. ಸೊ ಇನ್ ರೋಮನ್ ಎರಾ ಈಜಿಪ್ಟ್. ಸೊ ರೋಮನ್ ಎರಾ ಈಜಿಪ್ಟ್ ಏನಿತ್ತು, ಫಸ್ಟ್ ಸೆಂಚುರಿ ಟು ಥರ್ಡ್ ಸೆಂಚುರಿ ಸಿ. ಈ ಫಸ್ಟ್ ಸೆಂಚುರಿ ಟು ಥರ್ಡ್ ಸೆಂಚುರಿ ಸಿ ಏನಿತ್ತು, ಸೊ ಈ ಪೀರಿಯಡಲ್ಲಿ ರೋಮನ್ ಎರಾ ಈಜಿಪ್ಟ್. ಸೊ ಈಜಿಪ್ಟ್ ಇಟ್ ವಾಸ್ ಅಂಡರ್ ರೋಮನ್ ಎರಾ. ಸೊ ಅದಕ್ಕೇನಂತ ಕರಿತೀವಿ, ರೋಮನ್ ಎರಾ ಈಜಿಪ್ಟ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಇಂಡಿಯನ್ ಟ್ರೇಡರ್ಸ್ ಆ್ಯಂಡ್ ವಿಸಿಟರ್ ದೇ ವಿಸಿಟೆಡ್ ದಿ ಈಜಿಪ್ಟ್. ಸೊ ದ ಇನ್ಸ್ಕ್ರಿಪ್ಷನ್ಸ್ ದೇ ವೇರ್ ಫೌಂಡ್ ಇನ್ಸೈಡ್ ದಿ 6 ಟಾಂಬ್ಸ್ ಆಫ್ ದಿ ವ್ಯಾಲಿ ಆಫ್ ಕಿಂಗ್ಸ್. ಸೊ ವ್ಯಾಲಿ ಆಫ್ ಕಿಂಗ್ ಅಂತ ಏನು ಈ ರಾಜರುಗಳ ಒಂದು ಸಮಾಧಿಯನ್ನು ಕಟ್ಟಲಾಗಿದೆ, ಸೊ ಆ ಟಾಂಬ್ಸ್ ಒಳಗಡೆ 6 ಟಾಂಬ್ಸ್ ಒಳಗಡೆ ಈ ಇನ್ಕ್ರಿಪ್ಷನ್ ಫೌಂಡ್ ಆಗಿದೆ. ಸೊ ಇದು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಕಂಡು ಬಂದಿದೆ ಇನ್ಕ್ರಿಪ್ಷನ್ಸ್ ಅನ್ನೋದಾದರೆ ತಮಿಳ್, ಸಂಸ್ಕೃತ್ ಆ್ಯಂಡ್ ಪ್ರಾಕೃತ್. ಸೊ ಈ 3 ಲ್ಯಾಂಗ್ವೇಜ್ಗಳ ಇನ್ಸ್ಕ್ರಿಪ್ಷನ್ಸ್ ಕಂಡು ಬಂದಿದೆ. ಸೊ ನಾವು ವಿ ವಿಲ್ ಲುಕ್ ಇನ್ ಟು ದಿ ಕೀ ಫೈಂಡಿಂಗ್ಸ್. ಸೊ ಕೀ ಫೈಂಡಿಂಗ್ಸ್ ನೋಡೋದಾದರೆ ಅರೌಂಡ್ 30 ಇನ್ಕ್ರಿಪ್ಷನ್ಸ್ ವೇರ್ ಐಡೆಂಟಿಫೈಡ್ ಆ್ಯಂಡ್ ದೀಸ್ ಇನ್ಸ್ಕ್ರಿಪ್ಷನ್ಸ್ ದೇ ವೇರ್ ಫಸ್ಟ್ ಸೆಂಚುರಿ ಟು ಥರ್ಡ್ ಸೆಂಚುರಿ ಸಿ. ಸೊ ಈ ಪೀರಿಯಡ್ ಏನಿದೆ, ಈ ಪೀರಿಯಡಲ್ಲಿ ಬರೆದಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ಸ್. ಸೊ ದೇ ವೇರ್ ರಿಪೀಟೆಡ್ಲಿ, ಸೊ ದೇರ್ ವೇರ್ ಅ ರಿಪೀಟೆಡ್ ತಮಿಳ್ ನೇಮ್. ಸೊ ಇನ್ಕ್ರಿಪ್ಷನ್ನಲ್ಲಿ ಒಂದು ರಿಪೀಟೆಡ್ ಆಗಿರ್ತಕ್ಕಂಥ ತಮಿಳ್ ನೇಮ್ ಇದೆ. ಸೊ ಆ ತಮಿಳ್ ನೇಮ್ ಏನಂತಂದರೆ ಚಿಕಾಯಿ ಕೊರನ್. ಸೊ ದಿಸ್ ವಾಸ್ ಎನ್ಗ್ರೇವ್ಡ್ 8 ಟೈಮ್ಸ್ ಅಕ್ರಾಸ್ 5 ಟಾಂಬ್ಸ್. ಸೊ 5 ಸಮಾಧಿಗಳಲ್ಲಿ 8 ಸಾರಿ ಇದನ್ನು ಬರೀಲಾಗಿದೆ, ಚಿಕಾಯಿ ಕೊರನ್ ಅಂತ. ಸೊ ದಿಸ್ ಸಜೆಸ್ಟ್ ರಿಕರಿಂಗ್ ವಿಸಿಟರ್ ಆರ್ ಟ್ರೇಡರ್. ಸೊ ಈ ಚಿಕಾಯಿ ಕೊರನ್ ಅನ್ನೋ ಒಬ್ಬ ವಿಸಿಟರ್ ಇರ್ಬೋದು ಅಥವಾ ಟ್ರೇಡರ್ ಇರ್ಬೋದು, ಪದೇ ಪದೇ ಈ ವ್ಯಾಲಿ ಆಫ್ ಟಾಂಬ್ಸ್ಗೆ ವಿಸಿಟ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ದ ಅದರ್ ತಮಿಳ್ ನೇಮ್ಸ್, ಸೊ ಬೇರೆ ತಮಿಳ್ ನೇಮ್ಸ್ ಯಾವ್ದ್ಯಾವುದು ಇಲ್ಲಿ ಕಂಡು ಬಂದಿದೆ ಅಂತಂದರೆ ಕೋಪನ್ ಎಂಬ ನೇಮ್ ಕಂಡು ಬಂದಿದೆ, ಕ್ಯಾಟನ್, ಕಿರಣ್. These were associated with Sangamese Tamil Society. All these names they were associated with Sangamese Tamil Society. So the period is 1st century to 3rd century CE. ಸೊ ಇವಾಗ ರೀಸೆಂಟಾಗಿ ಸಿಕ್ಕಿರ್ತಕ್ಕಂಥ ಈ ಇನ್ಸ್ಕ್ರಿಪ್ಷನ್ಸ್ ದೇ ಆಲ್ಸೋ ಸಪೋರ್ಟ್ ದಿ ಅರ್ಲಿಯರ್ ಡಿಸ್ಕವರೀಸ್ ಆ್ಯಟ್ ರೆಡ್ ಸಿ ಪೋರ್ಟ್ ಆಫ್ ಬೆರೆನಿಕೆ. ಈ ರೆಡ್ ಸಿ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಬೆರೆನಿಕೆ ಪೋರ್ಟ್ಸಲ್ಲೂ ಕೂಡ ತಮಿಳ್ ಇನ್ಸ್ಕ್ರಿಪ್ಷನ್ಸ್ ಮತ್ತು ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಸಿಕ್ಕಿರುತ್ತೆ. ಸೊ ದಿಸ್ ಸಜೆಸ್ಟ್ಸ್ ಟ್ರೇಡ್ ಲಿಂಕ್ ಬಿಟ್ವೀನ್ ಇಂಡೋ ಮೆಡಿಟರೇನಿಯನ್, ಅಂದರೆ ಇಂಡಿಯನ್ ಓಷನಿಂದ ಮೆಡಿಟರೇನಿಯನ್ ಸೀಗೆ ಏನು ಟ್ರೇಡ್ ಇತ್ತು, ಸೊ ಈ ಟ್ರೇಡ್ ರೂಟ್ ಅಥವಾ ಟ್ರೇಡ್ ಲಿಂಕನ್ನು ಇದೇನು ಮಾಡುತ್ತೆ, ಸ್ಟ್ರೆಂಗ್ತನ್ ಮಾಡುತ್ತೆ. ಟ್ರೇಡ್ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ಪುರಾವೆಯನ್ನು ಒದಗಿಸುತ್ತೆ. ಸೊ ಇಂಡಿಯನ್ ವಿಸಿಟರ್ಸ್ ಏನು ಮಾಡ್ತಾರೆ, ಸೊ ದ ಹೂಎವರ್ ವಿಸಿಟೆಡ್ ವ್ಯಾಲಿ ಆಫ್ ಟಾಂಬ್ಸ್, ಸೊ ದೇ ಫಾಲೋಡ್ ಮೆಡಿಟರೇನಿಯನ್ ಗ್ರಾಫಿಟಿ ಟ್ರೆಡಿಷನ್. ಸೊ ಮೆಡಿಟರೇನಿಯನ್ ರೀಜನ್ ಇರ್ತಕ್ಕಂಥ ಗ್ರಾಫಿಟಿ ಟ್ರೆಡಿಷನ್. ಸೊ ವಾಟ್ ಈಸ್ ದಿಸ್ ಗ್ರಾಫಿಟಿ ಟ್ರೆಡಿಷನ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾರ್ವಿಂಗ್ ದಿ ನೇಮ್ಸ್, ಹೆಸರನ್ನು ಕೆತ್ತೋದು ಅಲಾಂಗ್ ಸೈಡ್ ಗ್ರೀಕ್ ಇನ್ಸ್ಕ್ರಿಪ್ಷನ್ಸ್. ಸೊ ಈ ಮೆಡಿಟರೇನಿಯನ್ ಟ್ರೆಡಿಷನಲ್ಲಿ ಏನು ಮಾಡ್ತಾರೆ, ಸೊ ಗ್ರೀಕ್ ಇನ್ಸ್ಕ್ರಿಪ್ಷನ್ಸ್ ಪಕ್ಕದಲ್ಲಿ ಏನು ಮಾಡ್ತಾರೆ, ತಮ್ಮ ಹೆಸರನ್ನು ಕಾರ್ವ್ ಮಾಡ್ತಾರೆ ಅಥವಾ ಬರೀತಾರೆ ಅಥವಾ ಕೆತ್ತಾರೆ. ಸೊ ಆ ಗ್ರಾಫಿಟಿ ಟ್ರೆಡಿಷನನ್ನು ಇಂಡಿಯನ್ ವಿಸಿಟರ್ಸ್ ಫಾಲೋ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಪುರಾವೆ. Then coming to the historical significance of this discovery, it provides strong evidence for Indo-Roman trade. ಸೊ ಇಂಡೋ-ರೋಮನ್ ಟ್ರೇಡ್ ಏನಿತ್ತು, ನಡೀತಾ ಇತ್ತು ಅನಿಸಿಯಂಟ್ ಟೈಮಲ್ಲಿ, ಸೊ ಅದಕ್ಕೊಂದು ಸ್ಟ್ರಾಂಗ್ ಎವಿಡೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ದ ಟ್ರೇಡ್ ದಿಸ್ ವಾಸ್ ಬಿಟ್ವೀನ್ ತಮಿಳಗಮ್ ಆ್ಯಂಡ್ ರೋಮನ್ ಈಜಿಪ್ಟ್.
ಸೊ ತಮಿಳಗಮ್ ಅಂತಂದರೆ ಸೊ ಈಗಿರ್ತಕ್ಕಂಥ ತಮಿಳ್ನಾಡು, ಕೇರಳ ಮತ್ತು ಸದರ್ನ್ ಇಂಡಿಯಾ ರೀಜನ್ ಏನಿದೆ, ಆ ರೀಜನ್ ತಮಿಳ್ನಾಡು ರೀಜನ್ ಮತ್ತು ರೋಮನ್ ನಡುವೆ ಒಂದು ಇಂಡೋ ರೋಮನ್ ಟ್ರೇಡ್ ನಡೀತಿತ್ತು ಅನ್ನೋದಕ್ಕೆ ಒಂದು ಪುರಾವೆನ ಒದಗಿಸ್ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸಜೆಸ್ಟ್ ಇಂಡಿಯನ್ ಮರ್ಚೆಂಟ್ಸ್ ಟ್ರಾವೆಲ್ ಬಿಯಾಂಡ್ ಪೋರ್ಟ್ಸ್ ಇನ್ ಟು ನೈಲ್ ವ್ಯಾಲಿ ಆ್ಯಂಡ್ ಎಲೈಟ್ ಕಲ್ಚರಲ್ ಸ್ಪೇಸಸ್. ಸೊ ಇದರ ಅರ್ಥ, ಸೊ ಇಂಡಿಯನ್ ಮರ್ಚೆಂಟ್ಸು ಬರೀ ಪೋರ್ಟ್ಸ್ಗಷ್ಟೇ ತಮ್ಮನ್ನು ಸೀಮಿತಗೊಳಿಸ್ಕೊಂಡಿಲ್ಲ, ಈಜಿಪ್ತಲ್ಲಿರ್ತಕ್ಕಂಥ ಪೋರ್ಟ್ಸ್ ಅಷ್ಟೇ ಸೀಮಿತಗೊಳಿಸದೆ ಅವರು ಈ ನೈಲ್ ವ್ಯಾಲಿ ಏನಿದೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿದರು, ಅಲ್ಲಿರ್ತಕ್ಕಂಥ ಕಲ್ಚರಲ್ ಸ್ಪೇಸಸ್ ಏನಿದೆ ಅಲ್ಲೆಲ್ಲ ವಿಸಿಟ್ ಮಾಡಿದ್ರು ಅನ್ನೋದಕ್ಕೆ ಈಗ ಸಿಕ್ಕಿರ್ತಕ್ಕಂತಹ ಈ ಇನ್ಸ್ಕ್ರಿಪ್ಷನ್ಸ್ ಒಂದು ಪುರಾವೆಯನ್ನು ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸಪೋರ್ಟ್ಸ್ ಲಿಟರರಿ ರೆಫರೆನ್ಸಸ್ ಇನ್ ಸಂಗಮ ಟೆಕ್ಸ್ಟ್ಸ್ ಆ್ಯಂಡ್ ಗ್ರೇಕೋ ರೋಮನ್ ವರ್ಕ್ಸ್, ಎಕ್ಸಾಂಪಲ್ ಪೆರಿಪರಸ್ ಆಫ್ ಎರಿಥ್ರಿಯನ್ ಸಿ. ಸೊ ಸಂಗಮ ಟೆಕ್ಸ್ಟಲ್ಲಿರ್ತಕ್ಕಂತಹ ಇಂಡೋ ರೋಮನ್ ಟ್ರೇಡ್ ಮತ್ತು ಈ ಗ್ರೇಕೋ ರೋಮನ್ ವರ್ಕ್ಸ್ ಅಂದರೆ ಪೆರಿಪ್ರಸ್ ಆಫ್ ಎರಿಥ್ರಿಯನ್ ಸಿ, ಅದರಲ್ಲೂ ಕೂಡ ಇಂಡೋ ರೋಮನ್ ಟ್ರೇಡ್ ಬಗ್ಗೆ ಉಲ್ಲೇಖ ಆಗಿರುತ್ತೆ. ಸೊ ಅಲ್ಲಿ ಅಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಷಯಗಳಿಗೆ ಈಗ ಸಿಕ್ಕಿರ್ತಕ್ಕಂತಹ ಈ ಇನ್ಸ್ಕ್ರಿಪ್ಷನ್ಸ್ ಏನಿದೆ ಇನ್ನಷ್ಟು ಬಲವನ್ನು ನೀಡುತ್ತೆ. ಸೊ ದಿಸ್ ಡೆಮಾನ್ಸ್ಟ್ರೇಟ್ ಅರ್ಲಿ ಕಲ್ಚರಲ್ ಮೊಬಿಲಿಟಿ ಆ್ಯಂಡ್ ಡಯಾಸ್ಪೊರಿಕ್ ಮರ್ಚೆಂಟ್ ಕಮ್ಯುನಿಟೀಸ್. ಸೊ ಅರ್ಲಿ ಕಲ್ಚರಲ್ ಮೊಬಿಲಿಟಿ ಅಂತಂದರೆ, ಸೊ ದೇರ್ ವಾಸ್ ಅ ಕಲ್ಚರಲ್ ಎಕ್ಸ್ಚೇಂಜ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಈಜಿಪ್ಟ್ ಆರ್ ಇಂಡಿಯಾ ಆ್ಯಂಡ್ ರೋಮನ್ ಎಂಪೈರ್ ಅಂತ ಹೇಳ್ಬೋದು. ಕಲ್ಚರಲ್ ಮೊಬಿಲಿಟಿ ಅಂತಂದರೆ ಸೊ ಎಕ್ಸ್ಚೇಂಜ್ ಆಫ್ ಕಲ್ಚರ್, ಬಿ ಇಟ್ ರೈಟಿಂಗ್ ಆರ್ ವೇರಿಂಗ್ ಕ್ಲೋತ್ಸ್ ಆರ್ ಅಡುಗೆ ಮಾಡ್ಕೊಳ್ಳೋದಿರ್ಬೋದು, ಕ್ಯೂಸಿನ್ಸ್ ಇರ್ಬೋದು. ಸೊ ಈ ರೀತಿ ಕಲ್ಚರಲ್ ಪಾರ್ಟ್ಸ್ ಏನಿದೆ, ಸೊ ಟ್ರೆಡಿಷನ್ಸ್ ಏನಿದೆ ಅದು ಎಕ್ಸ್ಚೇಂಜ್ ಆಗಿತ್ತು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. Now we will look into key facts related to Valley of Kings. So Valley of Kings related ಕೆಲವೊಂದಿಷ್ಟು facts ನಾವು ನೋಡೋದಾದರೆ, so this Valley of Kings, it is located along the Nile River. So in Egypt it is located along the Nile River. You will ನೋಡ್ಬೋದು ನಾವು. So coming to Egypt map, so Egypt on east side it has a Red Sea, on the north side it has Mediterranean Sea, and on the western side it has Libya, and on the southern side it has Sudan. So this Nile River, it is moving through the Egypt and it is forming a delta at Mediterranean Sea. ಸೊ ಇದನ್ನು ತುಂಬ ಗಮನಿಸಬೇಕಾದ ವಿಷಯ. ನೈಲ್ ರಿವರ್ ಇಟ್ ಈಸ್ ಡ್ರೈನಿಂಗ್ ಟು ಮೆಡಿಟರೇನಿಯನ್ ಸಿ, ನಾಟ್ ರೆಡ್ ಸಿ. ಸೊ ಇಟ್ ಈಸ್ ಅ ಫಾರ್ಮಿಂಗ್ ಡೆಲ್ಟಾ at the Mediterranean Sea. So this Cairo city, it is located along the Nile River. So this is about a few map related observations with respect to Egypt. So location of the Valley of Kings, it is situated on the west bank of the Nile River near Luxor, so in Egypt. So it is a part of ancient Thebes of UNESCO World Heritage Site. So 1979 ಅಲ್ಲಿ ಏನು ಮಾಡ್ತಾರೆ, ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕಲ್ಚರಲ್, ಸೊ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಎರಡು ಪಾರ್ಟ್ ಬರುತ್ತೆ, ಕಲ್ಚರಲ್ಲು ಮತ್ತು ನ್ಯಾಚುರಲ್ಲು. ಸೊ ದಿಸ್ ಸೈಟ್ ಇಟ್ ಕಮ್ಸ್ ಅಂಡರ್ ಕಲ್ಚರಲ್ ಪಾರ್ಟ್. ಸೊ ಇಟ್ ಈಸ್ ದಿ ಪಾರ್ಟ್ ಆಫ್ ಎನ್ಸಿಯಂಟ್ ಥೀಬ್ಸ್. ಸೊ ಇನ್ ಇದರ ಹಿಸ್ಟೋರಿಕಲ್ ಯೂಸ್, ವ್ಯಾಲಿ ಆಫ್ ಕಿಂಗ್ಸ್ ಹಿಸ್ಟೋರಿಕಲ್ ಯೂಸ್ ಏನಂತ ನಾವು ನೋಡ್ತಾ ಹೋದರೆ, ಇಟ್ ಈಸ್ ಅ ಬ್ಯೂರಿಯಲ್ ಗ್ರೌಂಡ್. ಸೊ ಇದರಲ್ಲಿ ಏನು ಮಾಡ್ತಿದ್ರು, ಟ್ಯುಟಮಸ್ 1 ಇಂದ ರಾಮ್ಸೆಸ್ ಎಕ್ಸ್ವರೆಗೂ ಏನು ಈ ರಾಜರುಗಳಿದ್ರು, ಕಿಂಗ್ಸ್ ಇದ್ದರು, ಅವರುಗಳ ಸಮಾಧಿಯನ್ನು ಇಲ್ಲಿ ಮಾಡಲಾಗಿತ್ತು. ಅಲಾಂಗ್ ವಿತ್ ಕಿಂಗ್ಸ್ ಇಟ್ ಹ್ಯಾಸ್ ಅ ಟಾಂಬ್ ಆಫ್ ಕ್ವೀನ್ಸ್ ಆ್ಯಂಡ್ ನೋಬಲ್ಸ್. ಸೊ ಅವರುಗಳ ಸಮಾಧಿ ಇಲ್ಲಿ ಇರುತ್ತೆ. ಸೊ ಇಟ್ ವಾಸ್ ಯೂಸ್ಡ್ ಬಿಟ್ವೀನ್ 18th to 20th ಡೈನಾಸ್ಟೀಸ್. ಸೊ ಬಿಟ್ವೀನ್ ದ ಪೀರಿಯಡ್ ಆಫ್ 1539 to 1075 BCE. ಸೊ ಈ ಪೀರಿಯಡಲ್ಲಿ ಇರ್ತಕ್ಕಂಥ ನ್ಯೂ ಕಿಂಗ್ಡಮ್ ಏನಿದೆ, ಸೊ ಈ ನ್ಯೂ ಕಿಂಗ್ಡಮಲ್ಲಿ ಬರ್ತಕ್ಕಂತಹ 18th to 20th ಡೈನಾಸ್ಟೀಸ್ ಏನಿದೆ ಈಜಿಪ್ಟದ ಫೆರೋಸು, ಆ ಫೆರೋಸ್ ಏನಿದ್ದಾರೆ ಟ್ಯುಟಮಸ್ 1 to ರಾಮ್ಸೆಸ್ ಎಕ್ಸ್, ಅವರೆಲ್ಲ ಸಮಾಧಿಗಳು ಇಲ್ಲಿರುತ್ತೆ. ಸೊ ಮೊದಲು ಪಿರಮಿಡ್ಗಳಲ್ಲಿ ಹೂಳ್ತಾ ಇದ್ರು, ಅದನ್ನು ಬಿಟ್ಟು ಈ ವ್ಯಾಲೀಸಲ್ಲಿ ಏನಕ್ಕೆ ಹೂಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ದ ರೀಸನ್ ಫಾರ್ ಮೇಜರ್ ಶಿಫ್ಟ್ ಈಸ್ ಹಿಡನ್ ಡೆಸರ್ಟ್ ವ್ಯಾಲಿ mainly because to reduce the tomb robbery. ಸೊ ಇಲ್ಲೇನಾಗ್ತಿತ್ತು ಪಿರಮಿಡಲ್ಲಿ ಅಂತಂದರೆ, ಸಮಾಧಿಗಳ ಕಳ್ಳತನ ಆಗ್ತಾ ಇತ್ತು. ಅಲ್ಲಿರ್ತಕ್ಕಂಥ ಈ ಪ್ರೀಸಿಯಸ್ ಮೆಟಲ್ಸ್, ಗೋಲ್ಡ್, ಸಿಲ್ವರ್ ಮತ್ತು ಈ ಏನು ಸ್ಟೋನ್ಸ್ ಇರುತ್ತೆ, ಡೈಮಂಡ್ಸ್ ಇರುತ್ತೆ, ಅದರೆಲ್ಲ ಕಳ್ಳತನ ಆಗ್ತಾ ಇತ್ತು. ಸೊ ಇದರ ಸೆಕ್ಯೂರಿಟಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಹಿಡನ್ ಡೆಸರ್ಟನ್ನು ಸೆಲೆಕ್ಟ್ ಮಾಡಿದರು. ದೆನ್ ಈ ವ್ಯಾಲಿ ಆಫ್ ಕಿಂಗ್ಸ್, ಇದರ ಆರ್ಕಿಟೆಕ್ಚರ್ ಮತ್ತು ರಿಲಿಜಿಯಸ್ ಫೀಚರ್ಸ್ನ ನಾವು ನೋಡೋದಾದರೆ, ಸೊ ದೀಸ್ ಟಾಂಬ್ಸ್ ಆರ್ ದೇ ಆರ್ ರಾಕ್ ಕಟ್ ಟಾಂಬ್ಸ್, ದೇ ಹ್ಯಾವ್ ಅ ಡಿಸೆಂಡಿಂಗ್ ಕಾರಿಡಾರ್ಸ್. ಸೊ ಇದೇನಂತಂದರೆ, ಒಂದು ರಾಕಲ್ಲಿ ಏನಿರುತ್ತೆ, ಈ ಟಾಂಬ್ಸ್ನ ಕಟ್ ಮಾಡಿ ಕಾರ್ವ್ ಮಾಡಲಾಗಿದೆ. ಸೊ ಅಲ್ಲಿ ಕಾರಿಡಾರ್ಸ್ ಇರುತ್ತೆ, ಪಿಲ್ಲರ್ಡ್ ಹಾಲ್ಸ್ ಇರುತ್ತೆ, ಆ್ಯಂಡ್ ಬ್ಯೂರಿಯಲ್ ಚೇಂಬರ್ಸ್ ಇದೆ, ಶಾಫ್ಟ್ಸ್ ಇದೆ. ಸೊ ಒಂದು ದೊಡ್ಡ ರಾಕ್ ಏನಿರುತ್ತೆ, ಅದನ್ನು ರಾಕ್ನ ಕಟ್ ಮಾಡ್ತಾ ಸೊ ಒಂದು ಕಾರಿಡಾರ್ನ ಕ್ರಿಯೇಟ್ ಮಾಡಿ ಒಳಗಡೆ ಏನು ಮಾಡಿರ್ತಾರೆ, ಪಿಲ್ಲರ್ಡ್ ಹಾಲ್ಸ್ ಇರುತ್ತೆ, ಪಿಲ್ಲರ್ಡ್ ಹಾಲ್ಸಲ್ಲಿ ಇಲ್ಲಿ ಒಳಗಡೆ ಬ್ಯೂರಿಯಲ್ ಗ್ರೌಂಡ್ಸ್ ಇರುತ್ತೆ ಆ್ಯಂಡ್ ಶಾಫ್ಟ್ಸ್ ಇರುತ್ತೆ.
and these walls, the walls and ceilings of these tombs, they are decorated with funerary texts. Funerary texts ಅಂತಂದ್ರೆ ಸೊ ಈ ಅಂತಿಮ ಸಂಸ್ಕಾರ ಏನಿರುತ್ತೆ ಆ ಅಂತಿಮ ಸಂಸ್ಕಾರಕ್ಕೆ ರಿಲೇಟೆಡ್ ಏನು ಟೆಕ್ಸ್ಟ್ಸ್ ಇರುತ್ತೆ ಶಾಸ್ತ್ರಗಳು ಅದನ್ನು ಅಲ್ಲಿ ಕೆತ್ತನೆ ಮಾಡಿರಲಾಗುತ್ತೆ ಅಥವಾ ಅಲ್ಲಿ ಪೇಂಟ್ ಮಾಡಲಾಗಿರುತ್ತೆ. ಸೊ ಏನೆಲ್ಲ ಇರುತ್ತೆ ಅಂದರೆ ಬುಕ್ ಆಫ್ ಡೆಡ್ ಇದೆ. ಸೊ ಅಲ್ಲಿ ಬುಕ್ ಆಫ್ ಡೆಡ್ಡಲ್ಲಿ ಏನಿರುತ್ತೆ ಅದನ್ನು ಬರೀಲಾಗಿದೆ. ಬುಕ್ ಆಫ್ ಗೇಟ್ಸಲ್ಲಿ ಏನಿರುತ್ತೆ ಅದನ್ನು ಬರೀಲಾಗಿದೆ. ಆ್ಯಂಡ್ ಅಮಡಾಟ್ ಅಂತಂದರೆ ಬುಕ್ ಆಫ್ ದಿ ಅಂಡರ್ ವರ್ಲ್ಡ್. ಸೊ ಇವುಗಳನ್ನು ಇಲ್ಲಿ ಡೆಕೋರೇಟ್ ಮಾಡಲಾಗಿದೆ. ಸೊ ಈ ವ್ಯಾಲಿ ಆಫ್ ಕಿಂಗ್ಸಲ್ಲಿ ಒಂದು 60 ಟಾಂಬ್ಸನ್ನು ಇಲ್ಲಿವರೆಗೂ ಡಿಸ್ಕವರ್ ಮಾಡಲಾಗಿದೆ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ದ ಮೇಜರ್ ಟಾಂಬ್ ಈಸ್ ಟುಟಖಮಾನ್ಸ್ ಟಾಂಬ್. ಟುಟಖಮಾನ್ ಅಂತ ಏನು ಕರೀತಾರೆ, ಟುಟಖಮಾನ್ಸ್ ಟಾಂಬ್. ಸೊ ದಟ್ ಈಸ್ ದ ಮೇಜರ್ ಟಾಂಬ್. ಸೊ ದಿಸ್ ಈಸ್ ದಿ ವ್ಯಾಲಿ ಆಫ್ ವ್ಯಾಲಿ ಆಫ್ ಕಿಂಗ್ಸ್. ಸೊ ವ್ಯಾಲಿ ಆಫ್ ಕಿಂಗ್ಸ್ ದಿಸ್ ಟೇಕ್ಸ್ ಇನ್ ಟು ದಿ ಟಾಂಬ್ಸ್. ಇದರೊಳಗಡೆ ಏನಿದೆ ಟಾಂಬ್ಸ್ ಇರುತ್ತೆ. ಸೊ ಪಿಲ್ಲರ್ಡ್ ಹಾಲ್ ಇದೆ. ಸೊ ದಿಸ್ ಇಸ್ ಅ ವ್ಯಾಲಿ ಆಫ್ ಕಿಂಗ್ಸ್ ಲುಕ್ಸ್ ಲೈಕ್. ಸೊ ದಿಸ್ ಇಸ್ ನಾಟ್ ಅ ಪಿರಮಿಡ್. ಇದಕ್ಕಿಂತ ಮೊದಲು ಏನು ಮಾಡ್ತಿದ್ರು, ಪಿರಮಿಡಲ್ಲಿ ಸಮಾಧಿಗಳನ್ನ ಮಾಡ್ತಿದ್ರು. ಆ್ಯಂಡ್ ವಾಟ್ ಎವರ್ ವಿ ಹ್ಯಾವ್ ಸ್ಟಡಿಡ್ ಸೋ ಫಾರ್, ದಟ್ ಈಸ್ ದಿ ತಮಿಳ್ ಬ್ರಾಹ್ಮಿ ಇನ್ಕ್ರಿಪ್ಷನ್ ಆ್ಯಂಡ್ ಇಂಡಿಯನ್ ಇನ್ಕ್ರಿಪ್ಷನ್ಸ್ ದಟ್ ಆರ್ ಫೌಂಡ್ ಇನ್ ಈಜಿಪ್ಟ್. ಸೊ ಅದನ್ನು ನಾವು ಇನ್ಫೋಗ್ರಾಫ್, ಈ ಕೆಳಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫೋಗ್ರಾಫಲ್ಲಿ ಸಮರೈಸ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಅ ಸ್ಕ್ರೀನ್ಶಾಟ್. So this finding, this is very important from examination point of view. So based on the topic that we have discussed so far, that is Tamil Brahmi inscription that found in Egypt. So here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.